ಕೇವಲ 200 ರೂಪಾಯಿಯ ಕಾರಣಕ್ಕೆ ರಾಜ್ಯ ರಾಜಧಾನಿ ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಒಂದು ವ್ಯಕ್ತಿಯ ಕೊಲೆ ನಡೆದು ಹೋಗಿದೆ. ಮೆಜೆಸ್ಟಿಕ್ನ ಬಿಎಂಟಿಸಿ ಸ್ಟ್ಯಾಂಡ್ನಲ್ಲಿ ಮಂಗಳಮುಖಿಯನ್ನ ಹತ್ಯೆ ಮಾಡಲಾಗಿದೆ. ಮಂಗಳಮುಖಿ ದೇವಿ ಎಂಬಾಕೆಯನ್ನ 29 ವರ್ಷದ ಗೌತಮ್ ಎಂಬಾತ ಹತ್ಯೆ ಮಾಡಿದ್ದಾನೆ. ಚಾಕುವಿನಿಂದ ಕತ್ತು ಸೀಳಿ ಭೀಕರವಾಗಿ ಕೊಲೆ ಮಾಡಲಾಗಿದೆ. ಉಪ್ಪಾರಪೇಟೆ ಪೊಲೀಸರು ಆರೋಪಿ ಗೌತಮ್ನ ಬಂಧಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಕೇವಲ 200 ರೂಪಾಯಿಯ ಕಾರಣಕ್ಕಾಗಿ ವಾಗ್ವಾದ ನಡೆದು ಆರೋಪಿ ಗೌತಮ್ ಮಂಗಳಮುಖಿ ದೇವಿಯ ಕೊಲೆ ಮಾಡಿದ್ದಾನೆ ಅನ್ನುವುದು ಪ್ರಾಥಮಿಕವಾಗಿ ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಉಪ್ಪಾರಪೇಟೆ ಪೊಲೀಸರಿಂದ ಅರೆಸ್ಟ್ ಆಗಿರುವಂತಹ ಆರೋಪಿ ಗೌತಮ್ ಫೋಟೋನ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಆತನಿಂದ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಕೊಲೆಗೀಡಾದಂತಹ ಮಂಗಳಮುಖಿ ದೇವಿ ಫೋಟೋನ ಗಮನಿಸ್ತಾ ಇದ್ದೀರಿ. ಈ ದಿನ ಬೆಳಗಿನ ಜಾವ ಸುಮಾರು ಒಂದು 2:30ರಿಂದ 3 ಗಂಟೆ ಮಧ್ಯದಲ್ಲಿ ಉಪ್ಪಾರಪೇಟೆ ಪೊಲೀಸ್ ಠಾಣೆಯ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಏನಿದೆ, ಈ ಬಸ್ ಸ್ಟ್ಯಾಂಡ್ ಬಳಿ ಒಬ್ಬ ವ್ಯಕ್ತಿ ಹೆಸರು ಬಂದ್ಬಿಟ್ಟು ದೇವಿ ಅಂತ ಹೇಳಿ ಈಕೆ ಮಂಗಳಮುಖಿಯಾಗಿರ್ತಾರೆ. ಇವರನ್ನು ಯಾರೋ ಅಪರಿಚಿತರು ಅಲ್ಲಿ ಏನು ಬಸ್ ಸ್ಟ್ಯಾಂಡಿನ ಹೊರಗಡೆ ಕೊಲೆ ಮಾಡಿ ಅಲ್ಲೇ ಅವರು ಅಲ್ಲೇ ಬಿದ್ದು ಸ್ಪೃಢ ಹಸುನಿಗಿರ್ತಾರೆ ಮತ್ತು ಅಲ್ಲಿಂದ ಪರಾರಿಯಾಗಿರ್ತಾರೆ ಅನ್ನೋ ಮಾಹಿತಿ ಲಭ್ಯ ಆದ ಮೇರೆಗೆ ಪೊಲೀಸ್ ಟೀಮ್ ಏನಿದೆ ಅಲ್ಲಿ ಹೋಗಿ ವಿಚಾರ ಮಾಡಲಾಗಿ ಮತ್ತು ತನಿಖೆ ಮಾಡಲಾಗಿ ಒಬ್ಬ ವ್ಯಕ್ತಿ ಒಂದು ಡಿಯೋ ಬೈಕಲ್ಲಿ ಬಂದು ಈ ಏನು ಮೃತಪಟ್ಟಿರುವಂಥ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದು ನಮಗೆ ಗೊತ್ತಾಗುತ್ತೆ. ಮತ್ತು ಅದನ್ನೇ ನಾವು ಮುಂದುವರಿಸ್ಕೊಂಡು ಹೋದಾಗ ಆ ವ್ಯಕ್ತಿಯ ಪತ್ತೆಯಾಗಿ ಆ ವ್ಯಕ್ತಿ ಇಲ್ಲೇ ರಾಮಮೂರ್ತಿ ನಗರದ ನಿವಾಸಿ, ಸುಮಾರು ಒಂದು 29 ವರ್ಷದ ವ್ಯಕ್ತಿ ಅಂತ ತಿಳಿದುಕೊಂಡಿದ್ದು ಆತನನ್ನು ನಾವೀಗ ವಶಕ್ಕೆ ಪಡೆದಿದ್ದೀವಿ. ವಶಕ್ಕೆ ಪಡೆದು ವಿಚಾರಣೆಗೊಳಪಡಿಸಿದಾಗ ಅವನು ಅಲ್ಲಿ ಏನು ಕುಡಿದು ರಾಬರಿ ಮಾಡೋ ಸಲುವಾಗಿ ಅಲ್ಲಿ ಬಂದಿದ್ದು. ಏನೀಗ ಮೃತ ವ್ಯಕ್ತಿ ಇರ್ತಾರೆ ಅಲ್ಲಿ ಇದ್ದ ಸಂದರ್ಭದಲ್ಲಿ ಅವ್ರ ಹತ್ರ 200 ರೂಪಾಯಿ ಕೇಳ್ತಾನೆ. 200 ರೂಪಾಯಿ ಕೊಡದೆ ಅವರು ರೆಸಿಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅವನ ಹತ್ರ ಇದ್ದಂಥ ಒಂದು ಟ್ಯಾಗರಿಂದ ಅವರ ತಲೆ ಮೇಲೆ ಒಂದು ಏಟು ಹೊಡೆದು ಅವ್ರ ಹತ್ರ ಪರ್ಸ್ನ ಕಿತ್ಕೊಳ್ತಾನೆ. ಪರ್ಸ್ನ ಕಿತ್ಕೊಂಡು ಮತ್ತು ಅವ್ರ ಮೊಬೈಲ್ನ ಕಿತ್ಕೊಂಡು ಅದೇ ಟ್ಯಾಗರಿಂದ ಒಂದು 3 ಕಡೆ ಅವ್ರಿಗೆ ಅಸಾಲ್ಟ್ ಮಾಡಿ ಅಲ್ಲಿಂದ ಪರಾರಿಯಾಗಿರ್ತಾನೆ. ಈಗ ಏನು ಮೃತಪಟ್ಟಂಥ ವ್ಯಕ್ತಿಯ ಸ್ನೇಹಿತರೊಬ್ಬರು ಅಲ್ಲಿರ್ತಾರೆ. ಬಟ್ ಅವರು ಇದನ್ನ ಏನು ಕಣ್ಣಲ್ಲಿ ನೋಡಿಲ್ಲ. ಬಟ್ ಈ ಥರ ಬಂದಿದ್ವಿ ಅಂತ ಹೇಳಿದ ಆಧಾರದ ಮೇಲೆ ಅವರಿಂದ ಒಂದು ಕಂಪ್ಲೇಂಟ್ನ ತಗೊಂಡು FIR ಮಾಡಿ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ತನಿಖೆ ಮುಂದುವರೆದಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಆರೋಪಿ ಗೌತಮ್ಗೂ ಕೊಲೆಯಾದಂತಹ ಮಂಗಳಮುಖಿ ದೇವಿಗೂ ಮೊದಲೇ ಏನಾದ್ರೂ ಪರಿಚಯ ಇತ್ತಾ? ಜೊತೆಗೆ ಆರೋಪಿ ಗೌತಮ್ ಹಿನ್ನೆಲೆ ಏನು? ಯಾವ ಸಂದರ್ಭದಲ್ಲಿ ಈ ಕೊಲೆ ನಡೆಯಿತು? ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಶಿವಕುಮಾರ್? ಇದಷ್ಟೇ ಇಂದು ಮುಂಜಾನೆ 3 ಗಂಟೆ ಸುಮಾರಿಗೆ ಬೆಂಗಳೂರಿನ ಮೆಜೆಸ್ಟಿಕ್ ಬಿಎಂಟಿಸಿ ಬಸ್ ಸ್ಟ್ಯಾಂಡ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ಆ ಗೌತಮ್ ಬೆಂಗಳೂರಿನ ರಾಮಮೂರ್ತಿ ನಗರದ ನಿವಾಸಿ. ಈತನ ವಿರುದ್ಧವಾಗಿ 2-3 ಸಣ್ಣ ಪುಟ್ಟ ಪ್ರಕರಣಗಳು ದಾಖಲಾಗಿದೆ. ಆ ಜೊತೆಗೆ ಈಕೆ ಏನಿದ್ದಾಳೆ, ಈಕೆ ನಿನ್ನೆ ಊರಿಂದ ಬಂದಂತವಳು. ನಿನ್ನೆ 3 ಗಂಟೆ ಸುಮಾರಿಗೆ ಬಸ್ಸನ್ನ ಹಿಡಿದು KSRTC ಬಸ್ಸನ್ನ ಹಿಡಿದು ಆಕೆ BMTC ಬಸ್ ಸ್ಟಾಪ್ ಕಡೆಗೆ ಊಟ ಮಾಡ್ಲಿಕ್ಕೆ ತನ್ನ ಸ್ನೇಹಿತೆ ನಕ್ಷತ್ರ ಜೊತೆಯಲ್ಲಿ ಬಂದಿರ್ತಾಳೆ. ಈ ವೇಳೆ ಆ ಸ್ನೇಹಿತೆ ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತೇಳಿ ಹೋದಂತ ಸಂದರ್ಭದಲ್ಲಿ ಆಕೆ ಬಳಿ ಇದ್ದಂತ ಬ್ಯಾಗ್ ಅನ್ನ ಆ ದೇವಿ ಅವರ ಬಳಿ ಕೊಟ್ಟಿರ್ತಾರೆ. ದೇವಿಯವರ ಬಳಿ ಇದ್ದಂತ ಬ್ಯಾಗ್ ಅನ್ನ ಈತ ಅಪಹರಿಸಲಿಕ್ಕೆ ಬಂದ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂತದ್ದು ಒಂದ್ ಕಡೆ. ಮತ್ತೊಂದ್ ಕಡೆ ಈತ ಬಂದಂತವನು ಸುಮಾರು 200 ರೂಪಾಯಿನಷ್ಟು ಹಣವನ್ನ ಆಕೆ ಬಳಿ ದೇವಿ ಬಳಿ ಕೇಳಿದ್ದಾನೆ ಅನ್ನೋ ಮಾಹಿತಿ ಬರ್ತಿರುವಂತದ್ದು ಒಂದ್ ಕಡೆ. ಮತ್ತೊಂದ್ ಕಡೆ ಈತ ಹಿಂದೆ ಕೂಡ ಸಣ್ಣ ಪುಟ್ಟ ಕಳ್ತನ ಪ್ರಕರಣದಲ್ಲಿ ಭಾಗಿಯಾಗಿರೋದ್ರ ಹಿನ್ನೆಲೆಯಲ್ಲಿ ಈತ ಹಣವನ್ನ ಕೇಳದ್ನ ಅಥವಾ ದೇವಿಯವರ ಬಳಿ ಇದ್ದಂತ ಬ್ಯಾಗ್ ಅನ್ನ ಅಪಹರಣ ಮಾಡ್ಲಿಕ್ಕೆ ಯತ್ನಿಸದ್ನ ಅನ್ನೋ ಆಯಾಮದಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಆದ್ರೆ ಆರೋಪಿ ಹೇಳ್ತಿರುವಂತದ್ದು ಆಕೆ ಬಳಿ ನಾನು 200 ರೂಪಾಯಿ ಹಣವನ್ನ ಕೇಳಲಿಕ್ಕೆ ನನಗೆ ಬೈದ್ಲು, ಅಂದ್ರೆ ನಿಂದನೆ ಮಾಡುವಂತ ಕೆಲಸವನ್ನ ಮಾಡಲು, ಹೀಗಾಗಿ ಆಕೆಯ ಮೇಲೆ ನಾನು ಚಾಕುವಿಂದ ಹಲ್ಲೆ ಮಾಡಿದೆ ಅಂತೇಳಿ ಆರೋಪ ಹೇಳ್ತಿರುವಂತದ್ದು. ಆದ್ರೆ ಘಟನಾ ಸ್ಥಳದ ಸುತ್ತಮುತ್ತ ಇರುವಂತಹ CCTVಗಳನ್ನ ವಶಕ್ಕೆ ಪಡ್ಕೊಳ್ಳುವಂತ ಕೆಲಸವನ್ನ ಆಲ್ರೆಡಿ ಉಪ್ಪಾರಪೇಟೆ ಪೊಲೀಸರು ಒಂದ್ ಕಡೆ ಮಾಡಿದ್ದಾರೆ. ಮತ್ತೊಂದ್ ಕಡೆ ಆ ನೈಟ್ ಶಿಫ್ಟ್ ನಲ್ಲಿ ನಿನ್ನೆ BMTC ಡಿಪೋ ನಲ್ಲಿ ಕೆಲಸ ಮಾಡ್ತಿದ್ದಂತ ಸೆಕ್ಯೂರಿಟಿಗಳು ಜೊತೆಗೆ ಅಲ್ಲಿದ್ದಂತ ಕೆಲವೊಂದಷ್ಟು ಜನರನ್ನ ಸಂಪರ್ಕವನ್ನು ಮಾಡಿ ಅವರಿಂದ ಹೇಳಿಕೆ ಪಡೆಯುವಂತ ಕೆಲಸವನ್ನ ಮಾಡ್ತಿರುವಂತದ್ದು. ದೇವಿಗೂ ಹಾಗೂ ಕೊಲೆ ಆರೋಪಿ ಗೌತಮ್ ಏನಿದ್ದಾನೆ, ಇವರಿಬ್ಬರಿಗೂ ಮೊದಲಿಂದ ಯಾವುದೇ ರೀತಿಯಂತ ಪರಿಚಯ ಇರೋದಿಲ್ಲ. ಆರೋಪಿ ಹಿಂದೆ ಸಣ್ಣ ಪುಟ್ಟ ಕಳವು ಪ್ರಕರಣ ಜೊತೆಗೆ ಒಂದು ಸುಲಿಗೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತ ಹಿನ್ನೆಲೆಯಲ್ಲಿ ಈತ ನಿನ್ನೆ ಕೂಡ ಆಕೆ ಬಳಿ ಬ್ಯಾಗ್ ಇದ್ದಂತ ಸಂದರ್ಭದಲ್ಲಿ ಜೊತೆಗೆ ಆಕೆ ಒಬ್ಬಂಟಿಯಾಗಿ ನಿಂತಿರ್ತಾಳೆ, ಜೊತೆಲಿ ಯಾರು ಕೂಡ ಇರಲಿಲ್ಲ. ಜೊತೆಯಲ್ಲಿ ಬಂದಿದ್ದಂತ ಸ್ನೇಹಿತೆ ಕೂಡ ವಾಶ್ರೂಮ್ ಹೋಗಿ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಆರೋಪಿ ಆಕೆ ಬಳಿ ಇದ್ದಂತ ಬ್ಯಾಗ್ ಅನ್ನ ಕಸಿದುಕೊಳ್ಳಲು ಯತ್ನಿಸಿದ್ದಾನೆ. ಇದಕ್ಕೆ ದೇವಿಯವರು ಪ್ರತಿರೋಧ ತೋರಿದಂತ ಸಂದರ್ಭದಲ್ಲಿ ಆತನ ಬಳಿ ಇದ್ದಂತ ಚಾಕುವಿನಿಂದ ಆಕೆಯ ಕುತ್ತಿಗೆ ಭಾಗಕ್ಕೆ ಇರಿದಿರುವಂತದ್ದು. ಪರಿಣಾಮ ತೀವ್ರ ರಕ್ತಸ್ರಾವವಾಗಿ ದೇವಿಯವರು ಘಟನಾ ಸ್ಥಳದಲ್ಲೇ ಸಾವನ್ನಪ್ಪಿರುವಂತದ್ದು. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಕೊಲೆ ಕೇಸನ್ನ ದಾಖಲು ಮಾಡಿಕೊಂಡು ಆರೋಪಿಯನ್ನು ಅರೆಸ್ಟ್ ಮಾಡಿರುವಂತದ್ದು. ವಿಜಯಶ್ರೀ, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ.